ವೀಕ್ಷಕರೇ, ಇದು ಪ್ರಜಾವಾಣಿಯ ಮೊದಲ ಸುದ್ದಿ ನೋಡ್ಬಿಡೋಣ. ನೀಟ್ ಅಂಕ ವ್ಯತ್ಯಾಸಕ್ಕೆ ತೀವ್ರ ರೀತಿಯಾದಂಥ ಆಕ್ರೋಶವನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಪ್ರವೇಶ ಪರೀಕ್ಷೆ ಫಲಿತಾಂಶ ರಾಜ್ಯಕ್ಕೆ ವೈಷ್ಣವಿ ಮೊದಲ ಸ್ಥಾನ ಪಡ್ಕೊಂಡಿದ್ರೆ ಸುಜಿತಾಗೆ ಎರಡನೇ ಸ್ಥಾನ ಸಿಕ್ಕಿದೆ. ಇದ್ರ ಮಧ್ಯದಲ್ಲಿ ಒಂದೊಂಚೂರು ಅಸಮಾಧಾನಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಏನಕ್ಕೆ ಏನೇನಾಯ್ತು ಅಂತ ನೋಡೋಣ ಬನ್ನಿ. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆಯ ಕಾರಣಕ್ಕೆ ಭಾರೀ ಟೀಕೆಗೆ ಗುರಿಯಾಗಿದ್ದ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನಡೆಸಿದಂತ ಮರು ಪರೀಕ್ಷೆಯ ಫಲಿತಾಂಶವು ವಿದ್ಯಾರ್ಥಿಗಳ ಆಕ್ರೋಶಕ್ಕೆ ಇದೀಗ ಕಾರಣವಾಗಿರೋದು. ವೈದ್ಯಕೀಯ ಶಿಕ್ಷಣ ಪದವಿ ಕೋರ್ಸ್ಗಳ ಪ್ರವೇಶಕ್ಕೆ ನಡೆದಿದ್ದಂಥ ರಾಷ್ಟ್ರೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆಯ ಫಲಿತಾಂಶ ಹಾಗೂ ಮರುಪರೀಕ್ಷೆಯ ನಂತರ ಪ್ರಕಟಿಸಿದ್ದ ಕೀ ಉತ್ತರದ ಅಂಕಗಳ ನಡುವೆ ಸಾಕಷ್ಟು ವ್ಯತ್ಯಾಸ ಇದೆ ಅಂತ ಹಲವು ವಿದ್ಯಾರ್ಥಿಗಳು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಇದೇ ವರ್ಷದ ಮೇ 3ರಂದು ನಡೆಸಲಾಗಿದ್ದ ಪರೀಕ್ಷೆಯನ್ನ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಾರಣ ನೀಡಿ NTA ರದ್ದು ಮಾಡಿತ್ತು. ಜೂನ್ 21ರಂದು ಮರುಪರೀಕ್ಷೆ ನಡೆಸಲಾಗಿತ್ತು. ನಂತರ ಕೀ ಉತ್ತರಗಳನ್ನು ಬಿಡುಗಡೆ ಮಾಡಲಾಗಿತ್ತು. ಕೀ ಉತ್ತರದ ಆಧಾರದಲ್ಲಿ ವಿದ್ಯಾರ್ಥಿಗಳು ತಾವು ಬರೆದಂಥ ಉತ್ತರಗಳನ್ನು ನೋಡಿದಾಗ ಸರಿ ತಪ್ಪಿನ ಆಧಾರದಲ್ಲಿ ಪಡೆಯಬಹುದಾಗಿದ್ದ ಅಂಕಗಳಿಗೂ ಹಾಗೂ ಈಗ ಬಂದಿರುವಂಥ ಫಲಿತಾಂಶದ ಅಂಕಗಳಿಗೂ ಭಾರಿ ವ್ಯತ್ಯಾಸ ಇದೆಯಂತೆ. ಅದಕ್ಕೆ ಆಕ್ರೋಶ ವ್ಯಕ್ತ ಆಗ್ತಾ ಇರೋದು. ನೋಡಿ, ಸರಿ ಉತ್ತರವನ್ನು ಬರೆದಿದ್ದ ಅಂಕಗಳಿಗಿಂತ ಕಡಿಮೆ ಅಂಕಗಳು ಬಂದಿದೆ ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಅಂದರೆ ಕೀ ಆನ್ಸರ್ಸ್ ಬಿಟ್ಟಿರ್ತಾರೆ ಅಲ್ಲ, ಆಗಲೇ ಒಂದು ಐಡಿಯಾ ಬಂದಿರುತ್ತೆ, ಓಕೆ ಇದು ಸರಿ ನನಗೊಂದಿಷ್ಟು ಅಂಕ ಬರುತ್ತೆ ಅಂತ. ಒಂದೆರಡು ವ್ಯತ್ಯಾಸ ಆಗ್ಬೋದೇನೋ, ಆದರೆ ತೀರಾ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಆಕ್ರೋಶಕ್ಕೆ ಕಾರಣ ಆಗ್ತಿದೆ. ನಾವು ಕರೆಕ್ಟಾಗಿ ಬರೆದಿದ್ರು ಕೂಡ ನಮಗೆ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ. ಇದೀಗ ಬೆಂಗಳೂರು JP ನಗರದ ಶ್ರೀ ಚೈತನ್ಯ ಟೆಕ್ನೋಶಾಲೆಯ ವಿದ್ಯಾರ್ಥಿನಿ ವೈಷ್ಣವಿ ದಾಸು ನೀಟ್ ಮರುಪರೀಕ್ಷೆ ಫಲಿತಾಂಶದಲ್ಲಿ ಕರ್ನಾಟಕಕ್ಕೆ ಮೊದಲ ಸ್ಥಾನ ಪಡ್ಕೊಂಡಿದ್ದಾರೆ. ಇವರು 720ಕ್ಕೆ 700 ಅಂಕಗಳನ್ನು ಪಡೆದು ಅವರು ಅಖಿಲ ಭಾರತ ಮಟ್ಟದಲ್ಲಿ 20ನೇ ರ್ಯಾಂಕನ್ನು ಗಳಿಸಿದ್ದಾರೆ. ಇನ್ನು ಮರುಪರೀಕ್ಷೆಯ ನಂತರ NTA ಪ್ರಕಟಿಸಿದಂಥ ಕೀ ಉತ್ತರದ ಪಟ್ಟಿಯ ಪ್ರಕಾರ ನಾನು ಬರೆದಿರುವ ಸರಿ ಉತ್ತರಗಳಿಗೆ 710 ಅಂಕಗಳು ಬರಬೇಕಾಗಿತ್ತು. ಆದರೆ ಫಲಿತಾಂಶದಲ್ಲಿ 10 ಅಂಕಗಳು ಕಡಿಮೆ ಆಗಿದೆ. ಇದರಿಂದ ಅಖಿಲ ಭಾರತ ಮಟ್ಟದ ರ್ಯಾಂಕಿಂಗ್ನಲ್ಲಿ ಸ್ಥಾನ ಕುಸಿದಿದೆ ಅಂತ ವೈಷ್ಣವಿ ದಾಸ್ ಅವರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ನಿಜವಾಗ್ಲೂ ಬೇಸರ ಅಲ್ವಾ? ನಿಮಗೆ ಒಂದೊಂದು ಮಾರ್ಕ್ಸು ಇಂಪಾರ್ಟೆಂಟು, ಅದರಲ್ಲಿ 10 ಕಮ್ಮಿ ಆಗುತ್ತೆ ಅಂದರೆ ಹೆಂಗೆ? ಅದಕ್ಕೆ ಅವ್ರಿಗೊಂಚೂರು ಅಸಮಾಧಾನ. ರ್ಯಾಂಕಿಂಗೇ ಕಮ್ಮಿ ಆಗಿಬಿಡುತ್ತಲ್ಲ, ಇದು ರ್ಯಾಂಕಿಂಗೇ ಇಂಪಾರ್ಟೆಂಟ್ ಅಲ್ಲ. ಹಾಗಾಗಿ ಇನ್ನು ದಾವಣಗೆರೆ ಈಗ ಶ್ರೀ ಚೈತನ್ಯ ಟೆಕ್ನೋಶಾಲೆಯ ವಿದ್ಯಾರ್ಥಿನಿ ಎಂ ಸುಚಿತಾ ಅವರು 695 ಅಂಕಗಳನ್ನು ಪಡೆದು ಅಖಿಲ ಭಾರತ ಮಟ್ಟದಲ್ಲಿ 48ನೇ ರ್ಯಾಂಕನ್ನು ಗಳಿಸಿದ್ದಾರೆ. ರಾಜ್ಯದಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ಕೀ ಉತ್ತರದ ಪ್ರಕಾರ ಅವರು ಒಂದು ಪ್ರಶ್ನೆಗೂ ತಪ್ಪು ಉತ್ತರ ಬರದೇ ಇಲ್ಲ ಅಂತೆ. ಹಾಗಾಗಿ ಅವರಿಗೆ 720ಕ್ಕೆ 720 ಅಂಕನೂ ಬರಬೇಕಾಗಿತ್ತು. ಆದರೆ ಫಲಿತಾಂಶದಲ್ಲಿ 25 ಅಂಕ ಕಮ್ಮಿ ಆಗಿದೆ ಅನ್ನೋದನ್ನು ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಈ 4 ವಿಷಯಗಳ ಪ್ರಶ್ನೆ ಪತ್ರಿಕೆಗಳ ಎಲ್ಲ ಪ್ರಶ್ನೆಗಳಿಗೂ ಸರಿ ಉತ್ತರ ಬರೆದಿದೆ. ಕೀ ಉತ್ತರದಲ್ಲೂ ಖಚಿತಪಡಿಸ್ಕೊಂಡಿದ್ದೀನಿ. ಆದರೆ ಫಲಿತಾಂಶದಲ್ಲಿ 25 ಅಂಕಗಳು ಕಡಿಮೆ ಆಗಿದೆ. ಇದು ನನಗೆ ಹಾಗೂ ನನ್ನ ಪೋಷಕರಿಗೆ ಆಘಾತವನ್ನು ತರಿಸಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದರೂ ಸಿಕ್ಕಿರುವ ರ್ಯಾಂಕ್ ಸಂತಸ ತಂದಿದೆ ಅಂತಲೂ ಕೂಡ ಸುಚಿತಾ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಮೊದಲ ಹಾಗೂ 2ನೇ ಸ್ಥಾನ ಪಡೆದಿರುವ ಇಬ್ಬರಂತೆ ರಾಜ್ಯದ ಹಲವು ಕಾಲೇಜುಗಳ ವಿದ್ಯಾರ್ಥಿಗಳು ಕೀ ಉತ್ತರ ಹಾಗೂ ಫಲಿತಾಂಶದ ನಡುವಿನ ಅಂಕಗಳ ವ್ಯತ್ಯಾಸ ಕುರಿತು ಅಸಮಾಧಾನ ಹೊರಹಾಕಿದ್ದಾರೆ. ಮೊದಲ ಪರೀಕ್ಷೆಗೆ ಹೋಲಿಸಿದರೆ ಮರುಪರೀಕ್ಷೆ ಹೆಚ್ಚು ಕಠಿಣವಾಗಿತ್ತು, ಹಾಗಾಗಿ ಅಂಕಗಳು ಕಡಿಮೆ ಆಗಿದೆ ಅಂತ ಕೆಲ ವಿದ್ಯಾರ್ಥಿಗಳು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮೊದಲ ಬಾರಿಗೆ ಎಲ್ಲ ನೆಟ್ಟಗೆ ನಡೆದಿದ್ರೆ ಏನೂ ಸಮಸ್ಯೆ ಆಗ್ತಾ ಇರಲಿಲ್ಲ. ಇವ್ರುಗಳು ಹೆಂಗೆ ಬೇಕಂಗೆ ಮಾಡಿದ್ರು, ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಅದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ ಬಿಡಿ ಸರ್ಕಾರದವರೇ ಬಿಡ್ರಿ ಅನ್ನೋ ಲೆಕ್ಕಾಚಾರದಲ್ಲಿ. ಬಟ್ ವಿದ್ಯಾರ್ಥಿಗಳಿಗೆ ನೋಡಿ ಎಷ್ಟು ಮಟ್ಟಿಗೆ ಸಮಸ್ಯೆ ಆಗತ್ತೆ ಅಂತ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿರೋದು ಹೌದು. ಇನ್ನು ರಾಜ್ಯದ ಇತರ ಪ್ರಮುಖ ಸಾಧಕರಲ್ಲಿ ರವಿಕಿರಣ್ ಕಿಣಿ, ಆಮೇಲೆ ಜೋಹನ್ ಜಾಬ್, ಬೆಂಗಳೂರಿನ ಅಲೆನ್ ಸಂಸ್ಥೆಯ BS ದಿಗಂತ್ ಹಾಗೂ ಜೆ ಶ್ರೇಯಾಂಕ್ ಸೇರಿದ್ದಾರೆ. ಅತಿ ಹೆಚ್ಚು ಅಂಕಗಳನ್ನು ಪಡೆದ ಬಹುತೇಕ ವಿದ್ಯಾರ್ಥಿಗಳು ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ವೈದ್ಯಕೀಯ ಶಿಕ್ಷಣ ಪಡೆಯುವಂಥ ಆಕಾಂಕ್ಷೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಕೆಲವರಿಗೆ ವರವಾಗಿರೋದು ಈ ಮರುಪರೀಕ್ಷೆ. ನೋಡಿ, ಕೆಲವರಿಗೆ ಟಫ್ ಆಗಿಬಿಟ್ಟಿದೆ, ಕೆಲವರಿಗೆ ವರವಾಗಿದೆ. ಅದು ಹೆಂಗೆ ವರವಾಯಿತು ಅಂತ ನಾವು ನೋಡೋದಾದರೆ, ಮೊದಲ ಪರೀಕ್ಷೆಯಲ್ಲಿ ಅಂದರೆ ಕಡಿಮೆ ಅಂಕವನ್ನು ಪಡೆದಿದ್ದ ಹಲವು ವಿದ್ಯಾರ್ಥಿಗಳು ಮರುಪರೀಕ್ಷೆಯ ಫಲಿತಾಂಶದಲ್ಲಿ ಅಧಿಕ ಅಂಕಗಳನ್ನು ಗಳಿಸಿದ್ದಾರೆ. ಮೊದಲ ನೀಟ್ನಲ್ಲಿ ನಿರೀಕ್ಷಿತ ಸಾಧನೆ ಮಾಡೋಕ್ಕಾಗಿರಲಿಲ್ಲ. ಮರುಪರೀಕ್ಷೆಗೆ ಸಿಕ್ಕಿದ ಸಮಯ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಂಡೆ, ಹಾಗಾಗಿ ಹೆಚ್ಚಿನ ಅಂಕಗಳನ್ನು ಗಳಿಸೋಕೆ ಸಾಧ್ಯವಾಗಿದೆ ಅಂತ ಅಖಿಲ ಭಾರತ ಮಟ್ಟದಲ್ಲಿ ಉತ್ತಮ ರ್ಯಾಂಕಿಂಗ್ ಬಂದಿದೆ ಅಂತ ವಿದ್ಯಾರ್ಥಿನಿ ಸನ್ಮತಿ ಅವರು ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ಒಂಚೂರು ಸಮಸ್ಯೆ ಆಗ್ಬಿಟ್ಟಿತ್ತು, ಆಮೇಲೆ ಮತ್ತೆ ಮರುಪರೀಕ್ಷೆ ಅಂತ ಮಾಡಿದ್ರಲ್ಲ, ಅದರಲ್ಲಿ ನಂಗೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾರ್ಕ್ಸ್ ಬಂತು ಅಂತ ಅವ್ರು ಸಂತಸ ವ್ಯಕ್ತಪಡಿಸ್ಕೊಂಡಿದ್ದಾರೆ. ಒಬ್ಬರೊಬ್ರದ್ದು ಒಂದೊಂದು ಕಥೆಯಲ್ಲಿ. ಇನ್ನು ನೀಟ್ ಫಲಿತಾಂಶದ ರ್ಯಾಂಕಿಂಗ್ ಆಧಾರದಲ್ಲಿ ವೈದ್ಯಕೀಯ ಕೌನ್ಸಿಲಿಂಗ್ ಸಮಿತಿಯು ಅಂದರೆ MCC ಅಖಿಲ ಭಾರತ ಮಟ್ಟದ ಸೀಟ್ಗಳನ್ನು ಹಂಚಿಕೆ ಮಾಡ್ತದೆ. ರಾಜ್ಯದ ಕೋಟಾದ ವೈದ್ಯಕೀಯ ಸೀಟುಗಳು ಹಂಚಿಕೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭಿಸೋಕೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಿದ್ಧತೆ ಆರಂಭಿಸಿದೆ.
ನೀಟ್ ಫಲಿತಾಂಶ ಪ್ರಕಟವಾಗಿದ್ದು ಎಂಸಿಸಿ ವೇಳಾಪಟ್ಟಿ ಪ್ರಕಟವಾದ ತಕ್ಷಣ ರಾಜ್ಯದಲ್ಲೂ ಪ್ರಕ್ರಿಯೆ ಆರಂಭವಾಗುವುದು. ಅಖಿಲ ಭಾರತ ಮಟ್ಟ ಹಾಗೂ ರಾಜ್ಯ ಕೋಟಾದ ಸೀಟುಗಳಿಗೆ ಏಕಕಾಲಕ್ಕೆ ಆಯ್ಕೆ ನಮೂದಿಸುವ ಪ್ರಕ್ರಿಯೆ ನಡೆಸಲಾಗ್ತದೆ. ಆದರೆ ಅಖಿಲ ಭಾರತ ಕೋಟಾದ ಸೀಟು ಹಂಚಿಕೆ ಫಲಿತಾಂಶ ಪ್ರಕಟವಾದ ಬಳಿಕವೇ ರಾಜ್ಯ ಕೋಟಾದ ಸೀಟು ಹಂಚಿಕೆ ಫಲಿತಾಂಶವನ್ನು ಪ್ರಕಟಿಸಲಾಗುವುದು ಅಂತ ಕೆಇಎ ಹೇಳಿಕೆಯನ್ನು ನೀಡಿದೆ. ಸೊ ಫೈನಲಿ ಒಂದು ನೀಟ್ ಎಕ್ಸಾಮು ಫಸ್ಟು ಸಮಸ್ಯೆ ಆದಾಗ ಸಾಕಷ್ಟು ರೀತಿಯಾದಂಥ ಪ್ರಾಬ್ಲಮ್ ಆಗಿತ್ತು. ಈಗ ಒಂಚೂರು ಆಕ್ರೋಶ, ಮತ್ತೊಂದು ಅಸಮಾಧಾನ ಇದೆ. ಬಟ್ ಎಲ್ಲ ಸುಸೂತ್ರವಾಗಿ ನಡೀತಲ್ಲ ಅನ್ನೋದನ್ನು ಕೂಡ ಕೆಲವರು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ.